ನೋಡಿ, ಇದು ಅನ್ನ ಮಾಡಿದ್ದೀನಿ. ಯಾರೂ ಇದರಲ್ಲಿ ಬಹುಶಃ ಮಾಡಿರಲಿಕ್ಕಿಲ್ಲ, ನೀವು ಕೇಳಿರಲಿಕ್ಕಿಲ್ಲ. ನಾನು ಹೇಳಿದ ಕೂಡಲೇ ಮುಖ ಸೊಟ್ಟಿಗೆ ಮಾಡ್ಕೋಬೇಡಿ ದಯವಿಟ್ಟು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕನಿಷ್ಠ ವರ್ಷಕ್ಕೆ ಒಮ್ಮೆ ಅಥವಾ 2 ಸಲ ಮಾಡಿಕೊಂಡ್ರೆ ಸಾಕು. ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು ಅಷ್ಟೇ. ಏನು ಗೊತ್ತಾ, ಇದು ಬೇವಿನ ಸೊಪ್ಪಿನ ಚಿತ್ರಾನ್ನ. ನೀವು ತಿಂದು ನೋಡಿ ಆಮೇಲೆ ಹೇಳಿ ಒಂದು ಸಲ ಮಾಡಿಕೊಂಡು. ಮೊದಲನೇ ತುತ್ತಿಗೆ ಖಂಡಿತ ಕಹಿ ಇರುತ್ತೆ, 2ನೇ ತುತ್ತಿಗೆ ಖಂಡಿತ ಇರೋದಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತಿದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ. ನೋಡಿ, ಬೇವಿನ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಆಗುತ್ತೆ ಇಷ್ಟೆಲ್ಲ ಅಂದರೆ ಇಷ್ಟು ತೆಗೆದುಬಿಟ್ಟು ಇಷ್ಟಲ್ಲಿ ಮಾಡ್ಕೋಬಹುದು. ನೀವು ಒಂದು ಬಟ್ಲು ಅಕ್ಕಿ ಅನ್ನಕ್ಕೆ ಇಷ್ಟನ್ನು ಹಾಕ್ಕೋಬಹುದು. ತುಂಬ ಸರಿ ನಾನು ಪಲ್ಯ ಮಾಡಿದ್ದೀನಿ. ಇದು ಬಾಯಿಗೆ ಇಟ್ಕೊಂಡು ಕೂಡಲೇ ಕಹಿ ಅನಿಸುತ್ತಷ್ಟೇ. 2ನೇ ಸಲಿಗಿಂತ ತುಂಬ ಚೆನ್ನಾಗಿದೆ, ತಿಂತಾ ಇರೋಣ ಅಂತ ಅನಿಸುತ್ತೆ. ಇದರದ್ದು ಈ ಥರ ಕಡ್ಡಿಗಳನ್ನ ಸ್ವಲ್ಪ ತಕ್ಕೋಬೇಕು. ಇದು ಕಿತ್ತು ಕೂಡಲೇ ಫ್ರೆಶ್ ಆಗಿ ಮಾಡಿದರೆ ಸ್ವಲ್ಪ ಈ ಕಡ್ಡಿ ಕೂಡ ಹಾಕ್ಕೋಬೋದಿತ್ತು. ಈಗ ಕೆಲವು ದಿನ ಆಗಿದೆ, ಆದ್ದರಿಂದ ಈ ಕಡ್ಡಿಗಳು ಸ್ವಲ್ಪ ಬಲ್ತಂಗಾಗಿದೆ. ಆದ್ದರಿಂದ ಸ್ವಲ್ಪ ಕಡ್ಡಿಗಳನ್ನ ತೆಗೆದು ಎಲೆಗಳನ್ನ ಹಾಕ್ಕೋಬೇಕಷ್ಟೇ. ನೋಡಿ, ಇಷ್ಟು ಕಡ್ಡಿ ಸಿಕ್ತು. ನಾವು ಇಷ್ಟು ಎಳೆದನ್ನು ತಗೊಂಡಾಗ ಸೊಪ್ಪು ಕೂಡಲೇ ಕಿತ್ತಿದ ಕೂಡಲೇ ಮಾಡೋ ಹಾಗಿದ್ರೆ ಈ ಕಡ್ಡಿಗಳು ಕೂಡ ಮೃದುವಾಗಿರುತ್ತೆ, ಹಾಕ್ಬಿಡ್ಬಹುದು. ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ದ್ರಾಕ್ಷಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೀಟ್ ಆಗುತ್ತೆ, ಅದರಿಂದ ಬ್ಯಾಲೆನ್ಸ್ ಮಾಡೋಕ್ಕೆ ಬಾದಾಮಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಬೇಕು. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಾದಾಮಿನ ಹುರಿದು ತಕ್ಕೊಳ್ಳೋಣ ಅಂತ. ಬಾದಾಮಿ ಬದಲು ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ ಅಂದರೆ ಓಕೆ, ಬಾದಾಮಿನೇ ಹಾಕಬೇಕಂತ ಏನೂ ಇಲ್ಲ. ಹಾಕಿದ್ರೆ ಇದು ಸ್ವಲ್ಪ ವಿಭಿನ್ನವಾಗೂ ಇರುತ್ತೆ, ಸ್ವಲ್ಪ ತಂಪು ಆಗುತ್ತೆ ಅಂತ ಅಷ್ಟೇ. ಆಗಿದೆ, ಈ ದ್ರಾಕ್ಷಿನ ಇದರಲ್ಲೇ ಹಾಕ್ಕೊಂಬಿಟ್ಟು ಬೇಗ ತಕ್ಕೊಂಬಿಡೋಣ. ಜಾಸ್ತಿ ಹುರಿಬಾರ್ದು ದ್ರಾಕ್ಷಿ. ಈಗ ಒಲೆ ಹಾರಿಸ್ಬಿಡ್ತೀನಿ, ತಕ್ಕೊಳ್ಳೋಷ್ಟೊತ್ತಿಗೆ ಸರಿ ಹೋಗುತ್ತೆ. ಆಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಈರುಳ್ಳಿನ ಹುರ್ಕೊಳ್ಳೋಣ. ಹುಣಸೆ ಚಿಗುರು ಒಣಗಿರೋದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಬರೀ ಹುಣಸೆ ಹಣ್ಣು ಕೂಡ ಹಾಕ್ಕೋಬೋದು. ಅದೊಂದೇ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೋಬೇಕು. ಬೆಲ್ಲ, ಹುಣಸೆ ಹಣ್ಣು ಮುಂದೆ ಹಾಕಬೇಕು ಇದಕ್ಕೆ. ಈಗ ಇಷ್ಟು ಎಣ್ಣೆ ಹಾಕ್ಕೊಂಡು, ನೀವು ಮಾಮೂಲಿ ತರಕಾರಿ ಹಾಕೋ ಚಿತ್ರಾನ್ನಕ್ಕೆಲ್ಲ ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಸಾಸಿವೆ ಸಿಟ್ಕೊಟ್ಟಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ಒಂದು ಅರ್ಧ ಮುಕ್ಕಾಲಷ್ಟು ಇದು ಆದಮೇಲೆ ಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ತಾ ಇರೋಣ. ನೋಡಿ, ಹೆಚ್ಚಿದ ಮೇಲೆ ಈ ಥರ ಸಣ್ಣಕ್ಕೆ ಇಷ್ಟೇ ಆಗಿದೆ. ಇದು ಹುಣಸೆ ಚಿಗುರನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಣಗಿರೋದನ್ನು. ಇದು ಕರೆದು ಇಟ್ಕೊಂಡಿರೋ ಬಾದಾಮಿ ಮತ್ತು ದ್ರಾಕ್ಷಿ. ಇದು ಇವಾಗ ಈರುಳ್ಳಿ ಇಷ್ಟು ಆಗಿದೆ. ಇವಾಗ ಇದಕ್ಕೆ ನಾವು ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೀವು ಮೊದಲ ಸಲ ಬೇಕಾದರೆ ಸ್ವಲ್ಪ ಮಾತ್ರ ಮಾಡಿ ನೋಡಿ. ಈಗ ಚಿಕ್ಕವ್ರಿಗಂತೂ, ಚಿಕ್ಕ ಮಕ್ಕಳಿಗೆ ಕಹಿ ಆಗೋದಿಲ್ಲ, ಇಷ್ಟಪಡೋದಿಲ್ಲ. ಆದರೆ ದೊಡ್ಡವರು ನಮಗೆ ಅಭ್ಯಾಸ ಇರುತ್ತೆ. ಮೊದಲನೇ ತುತ್ತಿಗಂತೂ ಕಹಿ ಅನಿಸುತ್ತೆ ಖಂಡಿತ. ನೀವು 2ನೇ ತುತ್ತು ತಿಂದ ಮೇಲೆ ನೀವು ನಿರ್ಧಾರ ತಿಳಿಸಬಹುದು. ಆವಾಗ ನಿಜವಾಗೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ಪ್ರಯತ್ನ ಮಾಡಿ. ಇವಾಗ ಇದು ಆಗಿದೆ. ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿನ ಪೇಸ್ಟು ಅದರಲ್ಲಿ ಸ್ವಲ್ಪ ಉಪ್ಪಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು, ಮತ್ತು ಇದು ಹುಣಸೆ ಚಿಗುರು ಮತ್ತು ಸ್ವಲ್ಪ ಹುಣಸೆ ರಸ ಮತ್ತು ಬೆಲ್ಲನ ನುಣ್ಣಗಿರೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಇದೆಲ್ಲ ಆಗಿದೆ. ಇದಕ್ಕೆ ಕೊನೆಯಲ್ಲಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಧಾರಾಳವಾಗಿ ಹಾಕ್ಕೋಬಹುದು, ಇನ್ನೂ ಬೇಕಿದ್ದರೂ ಹಾಕ್ಕೋಬಹುದು. ಇದು ರುಚಿ ಕೊಡುತ್ತೀನಿ. ಸ್ವಲ್ಪ ಒಂದ್ಸಲಿ ಚೆನ್ನಾಗಿ ಬಿಸಿ ಆಗೋ ಹಾಗೆ ಕಲಿಸ್ಬಿಟ್ರೆ ಸಾಕು. ಮಾಡೋದೇನು ಕಷ್ಟ ಇಲ್ಲ, ಆಗಾಗ ನಾವು ಮಾಡ್ಕೊಳ್ತಾ ಇರೋದು ಒಳ್ಳೆಯದು. ವಿಶೇಷವಾಗಿ ಉಗಾದಿ ಆದ ತಕ್ಷಣ 1 ತಿಂಗಳು 2 ತಿಂಗಳು ಆವಾಗಲೇ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು ಬಟ್ಲು ಅಕ್ಕಿದು ತೊಳೆದಿಟ್ಕೊಂಡು ಈಗ ಅದನ್ನು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಮಾಡಿರೋ ಅನ್ನನ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನೀವು ಬಾದಾಮಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಮ್ಮ ಈ ಬೇವಿನ ಸೊಪ್ಪಿನ ಚಿತ್ರಾನ್ನ ತಿನ್ನೋದಕ್ಕೆ ಇವಾಗ ಸಿದ್ಧವಾಗಿದೆ. ಬೇವಿನ ಸೊಪ್ಪಿನ ಲಾಭಗಳು ಯಾರಿಗೂ ತಿಳಿದೇ ಇರೋದೇನಲ್ಲ.
ತುಂಬ ಒಳ್ಳೆಯದೇ. ಆದರೆ ಹೇಗೆ ಉಪಯೋಗಿಸೋದು ಅಂತ ಗೊತ್ತಿರಲ್ಲ, ಆದ್ದರಿಂದ ಇದನ್ನು ತೋರಿಸಿದ್ದೀನಿ. ಆದರೆ ಕೆಲವರು ಸುಮ್ಮನೆ ದಿನವೂ ತಿನ್ನೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಕೆಲವು ಎಲೆಗಳನ್ನು. ಆ ರೀತಿ ದಿನವೂ ಕೂಡ 365 ದಿವಸ ತಿನ್ನೋ ಅಭ್ಯಾಸ ಇಟ್ಕೋಬಾರ್ದು. ಅದರಿಂದ ಕೆಲವು ವಿರೋಧಗಳಾಗುತ್ತೆ ಅಂತ ತಿಳಿದವರು ಹೇಳ್ತಾರೆ. ತಿಂದ್ರೂ ಸ್ವಲ್ಪ ದಿವಸ, 20 ದಿವಸ, 30 ದಿವಸ ಅಂಥದ್ದು ದಿನ ತಿನ್ನೋರು ಅಷ್ಟು ತಿಂದು ಬಿಡಬಹುದು. ಇದಾದರೆ ಆಗಾಗ ಮಾಡ್ಕೊಳ್ಳೋವಂಥದ್ದು. ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಪಲ್ಯದ ರೂಪದಲ್ಲಿ ಮಾಡಿಕೊಂಡ್ರೆ 1-2 ತಿಂಗಳಿಗೆ 3 ತಿಂಗಳಿಗೆ ಚಿಗುರು ಸಿಕ್ಕಿದ್ರೆ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಹೀಗೆ ಚಿತ್ರಾನ್ನದ ರೂಪದಲ್ಲಾದರೆ ವರ್ಷಕ್ಕೆ 1 ಸಲ ಅಥವಾ 2 ಸಲ ಆದರೆ ಬೇಕಾದಷ್ಟಾಯಿತು. ಇದುವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ, ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು.